ನಮಸ್ಕಾರ ಸ್ನೇಹಿತರೆ, ಸ್ಟಡಿ ಕ್ಷೇತ್ರ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಈ ಪ್ರಶ್ನೆ ಬಂದುಬಿಟ್ಟು 2019ನೇ ಸಾಲಿನ KPSC ಪರೀಕ್ಷೆಯಲ್ಲಿ ಕೇಳಿರೋದು. ಇದನ್ನು ಈಸಿ ಮೆಥಡಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಒಂದು ಚುನಾವಣೆಯಲ್ಲಿ ಅಶೋಕ್, ಮಹೇಶ್ ಮತ್ತು ಪ್ರಮೋದ್ ಮೂವರು ಒಟ್ಟಾಗಿ 150 ಮತಗಳನ್ನು ಗಳಿಸಿರುತ್ತಾರೆ. ಅಶೋಕ್ ಮತ್ತು ಪ್ರಮೋದ್ ಒಟ್ಟಾಗಿ 94 ಮತಗಳನ್ನು ಹಾಗೂ ಮಹೇಶ್ ಮತ್ತು ಪ್ರಮೋದ್ ಒಟ್ಟಿಗೆ 76 ಮತಗಳನ್ನು ಗಳಿಸಿದರೆ ಪ್ರಮೋದ್ ಗಳಿಸಿದ ಮತಗಳೆಷ್ಟು? ತುಂಬ ಈಸಿ ಇರತಕ್ಕಂಥ ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, 56, 20, 74, 76. ಸೊ ಇದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಮೊದಲಿಗೆ ಅಶೋಕ್ ಅಂದರೆ ಏನು ಅಂತ ಬರ್ಕೊತೀನಿ. ಅಶೋಕ್, ಮಹೇಶ್ ಮತ್ತು ಪ್ರಮೋದ್ 3 ಜನ ಸೇರಿಬಿಟ್ಟು 150 ಮತಗಳನ್ನು ಗಳಿಸಿರ್ತಾರೆ. ಇನ್ನೊಂದು ಡೇಟಾ ಕೊಟ್ಟಿರೋದು ಅಶೋಕ್ ಮತ್ತು ಪ್ರಮೋದ್ ಒಟ್ಟಾಗಿ 94 ಮತಗಳು. ಅಶೋಕ್ ಮತ್ತು ಪ್ರಮೋದ್ ಒಟ್ಟಾಗಿ 94 ಮತಗಳನ್ನು ಗಳಿಸ್ತಾರೆ. ಹಾಗೂ ಮಹೇಶ್ ಮತ್ತು ಪ್ರಮೋದ್ ಒಟ್ಟಾರೆ 76 ಮತಗಳನ್ನು ಗಳಿಸಿರ್ತಾರೆ. ಸೊ ಹಾಗಾದರೆ ಪ್ರಮೋದ್ ಗಳಿಸಿದ ಮತಗಳೆಷ್ಟು? ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ಈಕ್ವೇಷನ್ ನಂಬರ್ 1, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊತೀನಿ. ಇದನ್ನು ಈಕ್ವೇಷನ್ ನಂಬರ್ ಎ ಅಂತ ತೊಗೊತೀನಿ. ನೀವು ಈಕ್ವೇಷನ್ ನಂಬರ್ 1ಅನ್ನು ಈಕ್ವೇಷನ್ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಮತ್ತು ಪಿ ಇದೆ, ಎ ಮತ್ತು ಪಿ. ಸೊ ಹಾಗಾಗಿ ಎಮ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಸೊ ಈ ಈಕ್ವೇಷನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನೇನಿದೆ? ಫಸ್ಟ್ ಎ ಈಕ್ವೇಷನಲ್ಲಿ ಎ ಪ್ಲಸ್ ಎಮ್ ಪ್ಲಸ್ ಪಿ ಅಂತ ಇದೆ. ಇದು 150. ಸೊ ಎ ಪ್ಲಸ್ ಪಿ ಕೊಟ್ಟಿದ್ದಾರೆ ನಮಗೆ, ಎ ಪ್ಲಸ್ ಪಿ ಇವೆರಡೂ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಪ್ಲಸ್ ಎಮ್ ಇರೋದು 150. ಈ ಎ ಪ್ಲಸ್ ವ್ಯಾಲ್ಯೂ ಕೊಟ್ಟಿರೋದೆಷ್ಟು? 94 ಪ್ಲಸ್ ಎಮ್ ಈಕ್ವಲ್ಸ್ ಟು 150. ಸೊ ಎಮ್ ವ್ಯಾಲ್ಯೂ ಬಂದುಬಿಟ್ಟು 150 ಮೈನಸ್ 94 ಅಂದರೆ 56. ಸೊ ಎಮ್ ವ್ಯಾಲ್ಯೂ ನಿಮಗೆ ಬಂದಿದೆ. ಸೊ ಎಮ್ ವ್ಯಾಲ್ಯೂ ಬಂದರೆ ಈಸಿಯಾಗಿ ಪ್ರಮೋದ್ ವ್ಯಾಲ್ಯೂನ ಫೈಂಡ್ ಮಾಡ್ಬೋದು. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನು ತೆಗೆದುಕೊಂಡು ಹೋಗಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಮ್ ಪ್ಲಸ್ ಪಿ ಅಂತ ಇದೆ 76. ಸೊ ನಮಗೆ ಬೇಕಾಗಿರೋದು ಪಿ ಬೇಕಾಗಿರೋದು ನಮಗೆ. ಸೊ ಎಮ್ ಎಷ್ಟಿದೆ? 56 ಅಂತ ಇದೆ. 56 ಪ್ಲಸ್ ಪಿ ಈಕ್ವಲ್ ಟು 76. ಪಿ ಈಕ್ವಲ್ ಟು 76 ಮೈನಸ್ 56 ಈಕ್ವಲ್ಸ್ ಟು 20. ಸೊ ಪ್ರಮೋದ್ನ ವ್ಯಾಲ್ಯೂ 20 ನಿಮ್ಮ ಸರಿಯಾದ ಉತ್ತರ. ಇದೇ ಥರ ಪ್ರೀವಿಯಸ್ ಇಯರ್ನ ಎಲ್ಲ ಮ್ಯಾಥ್ಸ್ ಪ್ರಾಬ್ಲಮ್ಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.